ಈಗ ಪತ್ರವನ್ನ ಓದೋ ಸಮಯ ಆಯ್ತು. ಬನ್ನಿ ಪತ್ರವನ್ನ ಯಾರು ಹಾಕಿದ್ದಾರೆ ಅಂತ ನೋಡೋಣ. ಗುರುಜಿ, ಈ ಪತ್ರವನ್ನ ಪ್ರತಿಮಾ ಅವರು ಬರೀತಿದ್ದಾರೆ. ಇವರ ಸಮಸ್ಯೆ ಇಷ್ಟೇ, ಪ್ರೀತಿಸಿ ಮದುವೆ ಆಗಿದ್ದಾರೆ. ಅವರ ಮಗನ ಹೆಸರು ಹೇಳ್ತಾ ಇದ್ದಾರೆ ಹೃತಿಕ್ ಅಂತ. ಅವರ ಯಜಮಾನರ ಹೆಸರು ಭುವನೇಶ್ ಅಂತ ಹೇಳ್ತಾರೆ. ಮಗ ಹುಟ್ಟಿದ ದಿನಾಂಕವನ್ನ ಕೊಟ್ಟಿದ್ದಾರೆ, ಡಿಸೆಂಬರ್ 7, 2008 ಅಂತ ಹೇಳ್ತಾರೆ ಗುರುಜಿ. ಹಾಗಾಗಿ ಅವರ ಪ್ರಶ್ನೆ ಏನಪ್ಪಾ ಅಂತ ಹೇಳಿದ್ರೆ, ನಮ್ಮ ತಂದೆ ತಾಯಿಯರ ವಿರೋಧವನ್ನ ಕಟ್ಕೊಂಡು ನಾವು ಈ ಮದುವೆಯನ್ನ ಆಗಿದ್ದೀವಿ ಗುರುಜಿ. ನಾವು ಮುಂದೆ ಹೇಗಿರ್ತೀವಿ? ಈಗಂತೂ ಚೆನ್ನಾಗಿದ್ದೀವಿ, ಚಿಕ್ಕ ಸಂಸಾರ ಚೊಕ್ಕ ಸಂಸಾರವೇನೋ ಆಗಿದೆ, ಆದ್ರೆ ನಮ್ಮ ಭವಿಷ್ಯ ಹೇಗಿರ್ಬೋದು, ಮಗನ ಭವಿಷ್ಯ ಹೇಗಿರ್ಬೋದು? ಈಗಂತೂ ಚೆನ್ನಾಗಿದ್ದೀವಿ ಅಂದ್ರೆ ಮುಂದೆ ಏನೂ ಆಗಲ್ಲ ಅಲ್ವೇ ಅನ್ನೋದೇ ಅವರ ಆತಂಕ ಗುರುಜಿ. ಆಗಿದ್ದಾಗಿದೆ, ಮದುವೆ ಆಗಿದೆ, ಅಚ್ಚುಕಟ್ಟು ಕುಟುಂಬ ಕಟ್ಟಿದ್ದೀರಾ, ಅದ್ರ ಕಡೆ ಗಮನ ಕೊಡಿ. ಏನೋ ಯೋಚನೆ ಮಾಡಬೇಡಿ. ಜಾತಕದಲ್ಲಿ ಗುರು ನೀಚ, ಗುರು ವಕ್ರನಾಗಿರತಕ್ಕಂಥ ಭಾವ ಬೇರೆ. ಅಂದರೆ ಕುಟುಂಬ ದೋಷ, ಹಿರಿಯರ ಶಾಪ, ಆ ಒಂದು ತಂದೆ ತಾಯಿಗಳಿಂದ ನೋವು ಬರಬೇಕು ಅನ್ನತಕ್ಕಂಥದ್ದು ಈ ಜಾತಕದಲ್ಲಿ ಇದೆ. ತಂದೆ ತಾಯಿಗಳು ನೋವುಗಳಲ್ಲಿ ಇರಬೇಕು ಅನ್ನತಕ್ಕಂಥದ್ದು, ಏನು ಭಯ ಬೀಳ್ತಕ್ಕಂಥದ್ದೇನೂ ಇಲ್ಲ. ಸ್ವಲ್ಪ ಗಾಬರಿ ಪುತ್ರ ಬೇರೆ ಹುಟ್ಟಿರ್ತಕ್ಕಂಥದ್ದು. ಬೇಕಾ ಬೇಡವಾ, ಸ್ವಲ್ಪ ಫೈನಾನ್ಷಿಯಲಿ ಸೆಟ್ಲ್ ಆಗೋದಾ, ಏನೋ ಎತ್ತವೋ ಅನ್ನೋ ಒಂದು ಕದಲಿಕೆಯಲ್ಲೇ ಆಗಿರ್ತಕ್ಕಂಥ ಮಗು. ಅದರಿಂದ ಸ್ವಲ್ಪ ಆರೋಗ್ಯ ಏರುಪೇರು ಆಗ್ತಾ ಇರುತ್ತೆ. ಥಂಡಿ ಆಗೋದು, ಬೀಳ್ತಾ ಇರೋದು, ಸ್ವಲ್ಪ ಹೊರಡ್ತನ, ಸಣ್ಣ ಪುಟ್ಟ ಗಾಯಗಳು, ಇವುಗಳ ಪ್ರಭಾವ ಇದ್ರೂ ಕೂಡ ತೊಂದರೆಗಳೇನು ಆಗೋದಿಲ್ಲ. ಮಾತೃಕಾರಕ ಚಂದ್ರ ತುಂಬ ಚೆನ್ನಾಗಿದ್ದಾನೆ. ಭಾರಿ ಧೈರ್ಯಸ್ಥ ಹೆಣ್ಣು ಮಗು ನೀವು. ಕೂಜನ್ ಜೊತೆ ಬೇರೆ ಸೇರಿರೋದು. ಸೇರು ಅಂದರೆ ನಿಮ್ಮ ಯಜಮಾನರು ಸವಾ ಸೇರು. ನೀವು ನೋಡ್ಕೊಂಡು ಬಾ ಅಂದರೆ ಮುಗಿಸ್ಕೊಂಡು ಬರ್ತಕ್ಕಂಥ ತಾಕತ್ತು. ಭಯ ಬೀಳಬೇಡಿ. ಪಿತೃಕಾರಕ ಸೂರ್ಯ ಇವನ ಜಾತಕದಲ್ಲಿ ಸ್ವಂತ ಮನೇಲಿದ್ದಾನೆ. ಏನಾಗುತ್ತೆ? ಒಳ್ಳೆ ರಾಜಯೋಗ. ಅದ್ರ ಮುಂದ್ಗಡೆ ಶನಿ ಬುಧ ಇರೋದ್ರಿಂದ ವಿಶೇಷವಾದಂಥ ಬುದ್ಧಿವಂತಿಕೆಯಿಂದ ವ್ಯವಹಾರಗಳನ್ನು ಮಾಡಿ ಜಯಶಾಲಿ ಆಗ್ತಾರೆ. ಸಣ್ಣ ಮಟ್ಟದಿಂದ ಮೇಲಕ್ಕೆ ಬರ್ತಾರೆ ನಿನ್ನ ಯಜಮಾನ. ಆ ಒಂದು ಶನಿಯಿಂದ ಲಾಭಸ್ಥಾನದಲ್ಲಿ ವಿಶೇಷವಾದಂಥ ಶುಕ್ರನಿದ್ದಾನೆ. ಇದೇನು ಬೇಕು? ವಾಹನದ ಯೋಗ, ವಜ್ರ ವೈಡೂರ್ಯ ಪಟ್ಟೆ ಪೀತಾಂಬರಗಳನ್ನು ಧರಿಸ್ತಕ್ಕಂಥ ಯೋಗದಿಂದ ಬಾಳ್ತೀರಾ. ಭೂಮಿ ಒಂದು ವಿಚಾರದಲ್ಲಿ ಮಾತ್ರ ಸ್ವಲ್ಪ ವಿಘ್ನಗಳಾಗುತ್ತೆ. ಅದೊಂದು ಆ ಥರ ಪಡೆದು ತಗೊಳ್ಳಿ. ಭೂಮಿಯ ಒಂದು ಹಿಂದೆ ಮುಂದೆ ನೋಡಿ, ಆ ಪೇಪರ್ ಸರಿ ಇದೆಯಾ, ಡಾಕ್ಯುಮೆಂಟ್ ಸರಿ ಇದೆಯಾ, ಲೀಗಲ್ ಆಗಿ ಸರಿ ಇದೆಯಾ ಅನ್ನತಕ್ಕಂಥ RTI ಇನ್ಫಾರ್ಮೇಶನ್ ತೆಗೆಸಿ, EC ಎಲ್ಲ ತೆಗೆಸಿ ಜಾಗವನ್ನು ತಗೊಳ್ಳಿ. ಯಾರಾದರೂ ಲೀಗಲ್ ಎಕ್ಸ್ಪರ್ಟ್ ಮುಖಾಂತರ ಚೆಕ್ ಮಾಡಿಸಿ. ಇಲ್ಲ ಅಂದರೆ ಯಾರಾದರೂ ಟೋಪಿ ಹಾಕ್ತಕ್ಕಂಥದ್ದು, ಇಲ್ಲ ಭೂಮಿ ವಿಚಾರದಲ್ಲಿ ನೋವು ತಿಂತಕ್ಕಂಥದ್ದು ಆಗುತ್ತೆ. ಎಷ್ಟು ಬಿಟ್ಟರೆ ಏನು ತೊಂದರೆ ಇಲ್ಲ. ಚೆನ್ನಾಗಿದೆ, ಹೋಗ್ಬನ್ನಿ. ಪ್ರತಿಮಾ ಅವರೇ, ಧನ್ಯವಾದಗಳು ಪತ್ರವನ್ನ ಬರೆದಿದ್ದಕ್ಕಾಗಿ. ವೀಕ್ಷಕರೇ, ಮುಂದಿನ ಪತ್ರವನ್ನ ನಾವು ಓದೋಲ್ಲ, ನಾವೇ ಕರೆಯನ್ನ ಮಾಡಿದ್ದೀವಿ. ಆ ಅದೃಷ್ಟಶಾಲಿ ಯಾರು? ಮಾತಾಡ್ಸೋಣ ಬನ್ನಿ. ಹಲೋ ಹಲೋ, ನಮಸ್ತೆ. ಯಾರು ಮಾತಾಡ್ತಿರೋದು? ನಮಸ್ತೆ ಮೇಡಮ್, ನಾವು ಮೇಡಮ್ ಶಶಿಕಲಾ ಅಂತ ಚನ್ನಪಟ್ಟಣದಿಂದ. ಶಶಿಕಲಾ ಅವರೇ, ಚನ್ನಪಟ್ಟಣದಿಂದ ಕರೆ ಮಾಡಿದ್ದೀರಾ. ಯಾರ ಬಗ್ಗೆ ತಿಳ್ಕೊಬೇಕಿತ್ತು? ಮೇಡಮ್, ನಮ್ಮ ಮನೆಯವ್ರ ಬಗ್ಗೆ ತಿಳ್ಕೊಬೇಕು. ಅವ್ರ ಹೆಸರು? ಶಿವಪ್ರಸಾದ್ ಅಂತ. ಶಿವಪ್ರಸಾದ್ ಅವ್ರು ಹುಟ್ಟಿದ ದಿನಾಂಕ ಗೊತ್ತಿದ್ಯಾ? ಮೇಡಮ್, 12 ಬೇಗ ಹೇಳ್ಬೇಕು. 12 11 11 1970. 1970. ಹುಟ್ಟಿದ ಸಮಯ ಏನಾದ್ರೂ ಗೊತ್ತಿದ್ಯಾ? ಸಮಯ ಗೊತ್ತಿಲ್ಲ ಮೇಡಮ್. 1 ರಿಂದ 12 ಒಳಗೆ ಬೇಗ ಒಂದು ಸಂಖ್ಯೆಯನ್ನ ಹೇಳಿ. 9 ಮೇಡಮ್. 9. ಗುರುಜಿ ಇದ್ದಾರೆ, ಮಾತಾಡಿ ಅಮ್ಮ. ಹೇಳಿ ಮೇಡಮ್. ನಮಸ್ತೆ ಶಂಕರ. ನಮಸ್ತೆ ಗುರುಜಿ. ನಮಸ್ತೆ. ಒಂದೇ ಮಾತಮ್ಮ, ಗುರುಜಿ ಒಂದೇ ಮಾತು ಹೇಳ್ತಾನೆ, ಆಮೇಲೆ ಹತ್ತು ಬಿಡುವರಂತೆ. ಶುಕ್ರ ಕೇತು ಸಂಧಿಯಾಗಿರುವ ಜಾತಕ ಯಾಕೋ ಗಂಡ ಹೆಂಡತಿ ನೀವಿಬ್ರು ನೆಮ್ಮದಿ ಆಗಿಲ್ಲ. ಎಷ್ಟೋ ಬಾರಿ ಸತ್ತೋಗ್ಬಿಡೋಣ, ಎಲ್ಲಾದ್ರೂ ಹೋಗ್ಬಿಡೋಣ, ಯಾಕಪ್ಪ ಈ ಬದುಕಾಗಿಬಿಟ್ಟಿದೆ, ಯಾಕಪ್ಪ ಇದ್ದೀನಿ ಅನ್ನತಕ್ಕಂಥದ್ದು. ಏನಕ್ಕೆ ಈ ಥರ ಆಗ್ತಿದೆ? ಯಾರಾದರೂ ಮಾಟ ಮಾಡಿಸ್ಬಿಟ್ಟಿದಾರಾ, ಮೋಡಿ ಮಾಡಿಸ್ಬಿಟ್ಟಿದಾರಾ? ಯಾಕೆ ಈಗ ಆಗ್ತಿದೆ? ದುಡ್ಡಿನ ವಿಚಾರ, ಕುಟುಂಬ ವಿಚಾರ, ಮನೆ ವಿಚಾರ ಯಾಕೋ ಕದಡಿ ರಾಡಿ ಆಗಿಬಿಟ್ಟಿದೆ. 15 ವರ್ಷಗಳಿಂದಲೂ ನಿನ್ನ ಯಜಮಾನನಿಗೆ ಏರುಪೇರು. ಈ ಒಂದು 4 ವರ್ಷದಿಂದ ಅಂತೂ ಪೂರ್ತಿ ಏರಿಳಿತಗಳು ಆಗಿರ್ತಕ್ಕಂಥದ್ದು. ಈ 1.5 ವರ್ಷದಿಂದ ಒಂದರ ಮೇಲೊಂದು ಸಮಸ್ಯೆ. ಕುಟುಂಬ, ಮಾನಸಿಕ, ಸಾಂಸಾರಿಕ, ಹಣಕಾಸು, ಭೂಮಿ, ಸಾಲ, ವಿಪರೀತವಾದಂಥ ದೋಷಗಳ ಒಂದು ಭಾವದಿಂದ ಭಯ ಬಿದ್ದು ಬಿಟ್ಟಿದ್ದೀರಾ. ಏನಾಗ್ಬಿಡುತ್ತೋ ಭಗವಂತ ಅನ್ನತಕ್ಕಂಥ ಭಾವ. ಹೌದು ಅಲ್ವ? ಹೌದು ಗುರುಜಿ, ಹೌದು ಗುರುಜಿ. ಅಲ್ಲಿ ಲೆಟರ್ ಬರ್ದಿದ್ದೀನಿ ಗುರುಜಿ, ಅವ್ರದ್ದು ಡೇಟ್ ಆಫ್ ಬರ್ತ್. ಸರಿ ಸರಿ, ಈಗ ಹೇಳಿದೆಲ್ಲ ಸರಿಯೋ? ನಾನು ಅದನ್ನ ಓದಿಲ್ಲ. ನನಗೆ ಬರೀ ಡೇಟ್ ಆಫ್ ಬರ್ತ್ ಟೈಮಿಂಗ್ಸು ನಿಮಗೆ ಸೀದಾ
ಫೋನ್ ಮಾಡಿಸಿದ್ದಾರೆ, ನಾನು ಮಾತಾಡ್ತಿರ್ತಕ್ಕಂಥದ್ದು ಅಷ್ಟೇ. ಹೌದು ಅಲ್ವೋ ನೀವೇ ಹೇಳ್ಬೇಕು ಅಷ್ಟೇ ತಾಯಿ. ಹೌದು ಗುರುಜಿ, ಹೌದು ಗುರುಜಿ. ಹೆಂಗಾಗಿದೆ ಗುರುಜಿ, ಮನೆಲ್ಲ ಅವ್ರು ಇಲ್ಲ ಗುರುಜಿ. ಎಲ್ಲೋ ಕಾಯಿಲೆ ಅಂತ ಗೊತ್ತಾದ್ಮೇಲೆ ಎಲ್ಲ ಹೊಟ್ಟೋಗಿದ್ದಾರೆ. ಎಲ್ಲಾ ಕಡೆ ಹುಡುಕಿ ಹುಡುಕಿ ಬರೀ ದೇವಸ್ಥಾನಗಳು ಸುತ್ತದೇ ಆಗೋಗಿದೆ ಗುರುಜಿ ನನ್ ಕೆಲ್ಸ. ಈಗ ಕಡಿಮೆ ಅಂದ್ರು ನನ್ನ ಲೆಕ್ಕಾಚಾರ ಪ್ರಕಾರ 5 ತಿಂಗಳಾಯ್ತಾ 4 ತಿಂಗಳಾಯ್ತಮ್ಮ ಮನೆ ಬಿಟ್ಟು ಹೋಗಿ ಅವರು. ಗುರುಜಿ ವರ್ಷದ ಮೇಲೆ 1 ತಿಂಗಳು ಗುರುಜಿ. ಸರಿ, ಕುಜದಶೆ ನಡೀತಿರ್ತಕ್ಕಂಥದ್ದು ಮಕರ ಲಗ್ನಕ್ಕೆ ಈ ನವೆಂಬರ್ ಮೇಲೆ 2011 ಮೇಲೆ ಅವ್ರ ಜೊತೆಯಲ್ಲಿ ಇದ್ರೇನೆ ವಿಸ್ಮಯ ಅನ್ನತಕ್ಕಂಥದ್ದು. ಈ ಒಂದು 5 ತಿಂಗಳಿಂದ ಒಂದು ಬಾಧೆ ಜಾಸ್ತಿ ಆಗಬೇಕು ಅನ್ನತಕ್ಕಂಥದ್ದು. ಏನೂ ಭಯ ಬೀಳಬೇಡಿ. ಈ ಪ್ರಶ್ನಾ ಲಗ್ನಕ್ಕೆ ಶುಕ್ರ ಕೇತುವಿನ ಒಂದು ಭಾವ ತೋರಿಸ್ತಿರೋದ್ರಿಂದ ನಿಮ್ಮ ಯಜಮಾನರು ಖಂಡಿತ ಸಿಗ್ತಕ್ಕಂಥ ಒಂದು ಭಾವ ಇದೆ. ಸ್ವಲ್ಪ ನಿಧಾನ ಆಗುತ್ತೆ, ಖಂಡಿತ ನಿಧಾನ ಆಗುತ್ತೆ. ಯಾವುದೋ ದೇವಸ್ಥಾನಗಳ ಒಂದು ಸಾನ್ನಿಧ್ಯದಲ್ಲಿ ರಾಹು 12ನೇ ಮನೆಯ ಭಾವ ಅಲೆದಾಡುತ್ತಿದ್ದಾನೆ. ಹಣಕಾಸಿನ ಸಮಸ್ಯೆಗಳಾಗಿ ಎದುರಿಸಲಾರದೆ ಓಡಿ ಹೋಗಿದ್ದಾನೆ ಅನ್ನತಕ್ಕಂಥ ಒಂದು ಭಾವ ತೋರಿಸ್ತಿರ್ತಕ್ಕಂಥದ್ದು. ಹಣಕಾಸು ಏನು ತೊಂದ್ರೆ ಇಲ್ಲ ಗುರುಜಿ. ಕೈಲೇ ಅವ್ರ ಅನಾರೋಗ್ಯ ತುಂಬಾನೇ ಇದಾಗಿದೆ ಗುರುಜಿ. ರಾಹು ಪ್ರಭಾವಕ್ಕೆ ಮೊದಲು ನಿಮ್ಮ ಮನೆ ಎದುರುಗಡೆ ಒಂದು ವಿಶೇಷವಾದಂತ ಒಂದು ದೇವಸ್ಥಾನ ಬರಬೇಕು. ಮನೆ ಹತ್ರವೇ ಇಲ್ಲ ಎದುರುಗಡೆ ಆದ್ರೂ ಅನ್ನತಕ್ಕಂಥದ್ದು, ಇಲ್ಲ ಒಂದು ಕರೆಂಟ್ ಪೋಲ್ ಆದ್ರೂ ಬರಬೇಕು ಅನ್ನತಕ್ಕಂಥ ಒಂದು ಭಾವ. ಕರೆಂಟ್ ಪೋಲ್ ಇದೆ ಗುರುಜಿ, ಪಕ್ಕದಲ್ಲಿ ಕಾಳಿಕಾಂಬ ದೇವಸ್ಥಾನ ಇದೆ. ಸರಿ, ಇನ್ನೊಂದು ಮಾತು, ಯಾಕೋ ನೀವೊಬ್ಬರೇ ಅಲ್ಲ, ನಿಮ್ಮ ಒಡ ಹುಟ್ಟಿದ ಹೆಣ್ಣು ಮಕ್ಕಳಿಗೂ ಕೂಡ ಇದೇ ತರದ ಒಂದು ಕದಲಿಕೆ. ಯಾರು ಗಂಡನ ಜೊತೆ ಬಲವಾಗಿಲ್ಲ, ಇಲ್ಲ ಗಂಡನ ಜೊತೆ ನೆಮ್ಮದಿಯಾಗಿಲ್ಲ, ಅದು ಇನ್ಕ್ಲೂಡಿಂಗ್ ನಿಮ್ಮ ತಾಯಿಗೂ ಕೂಡ ಇಂತಹದೇ ಒಂದು ಕದಲಿಕೆ ಆಗಿರ್ತಕ್ಕಂಥ ಒಂದು ಭಾವ. ಹೌದೋ ಅಲ್ವೋ? ತಾಯಿಗಾಗಿದೆ ಗುರುಜಿ, ನಾನು ಒಬ್ಳೆ ಮಗಳು, ನಮ್ಮ ತಾಯಿಗೂ ಹಾಗೆ ಆಗಿದೆ. ಸರಿ, ಆಯ್ತು. ನೀವುಗಳೆಲ್ಲ ಸೇರಿಬಿಟ್ಟು ನಿಮ್ಮ ಶಕ್ತ್ಯಾನುಸಾರ ಎಲ್ಲರೂ ದುಡ್ಡು ಸೇರಿಸಿ ಒಂದು ಪುಟ್ಟ ಹಸುವನ್ನ ಕೊಂಡುಕೊಂಡು ಯಾವುದಾದ್ರೂ ಒಂದು ದೇವಸ್ಥಾನಕ್ಕೆ ದಾನ ಮಾಡ್ತಕ್ಕಂಥದ್ದು, ಇಲ್ಲ ಯಾರಾದ್ರೂ ಬಡವರಿಗೆ ದಾನ ಮಾಡ್ತಕ್ಕಂಥದ್ದು ಮಾಡಿ. ಇಲ್ಲ ಅಷ್ಟೊಂದು ವ್ಯವಸ್ಥೆ ಇಲ್ಲ ಗುರುಗಳೇ ಅಂತಕ್ಕಂಥದ್ದಾದ್ರೆ ಯಾವುದಾದ್ರೂ ದೇವಸ್ಥಾನಗಳಲ್ಲಿ ಗೋಶಾಲೆಗಳಿರುತ್ತೆ, ಅಲ್ಲಿ ಈ ಒಂದು ಗೋವನ್ನ ತೆಗೆದುಕೊಳ್ತಕ್ಕಂಥ ಒಂದು ಸಂಪ್ರದಾಯ ಇದೆ. ಅವರದೇ ಹಸುವನ್ನ ಕೊಟ್ಟು ಒಂದು ಚಿಕ್ಕ ಮೊತ್ತದಲ್ಲೇ ಗೋದಾನ ಮಾಡಿಸಿದಷ್ಟು ಶ್ರೇಷ್ಠತೆಯನ್ನು ಕೊಡಿಸ್ತಾರೆ. ಅದನ್ನ ಮಾಡಿಸಿ ತುಂಬಾ ಒಳ್ಳೇದಾಗ್ತಕ್ಕಂಥದ್ದು. ಆದಷ್ಟು ಮನೆಯಲ್ಲಿ ನಕ್ಷತ್ರ ಪುಂಜ ಅನ್ನತಕ್ಕಂಥ ಒಂದು ಯಂತ್ರ ಇದೆ, ಎಲ್ಲಾದ್ರೂ ಸಿಗುತ್ತಾ ಕೇಳಿ ಅನುಷ್ಠಾನ ಮಾಡಿಸಿ ಮನೆಯಲ್ಲಿ ಪ್ರತಿಷ್ಠೆ ಮಾಡಿಸಿ. ಖಂಡಿತ 2013 ನವೆಂಬರ್ವರೆಗೂ ಈ ಏರಿಳಿತಗಳೇ. ಈ ಒಂದು ನಿಮ್ಮ ಯಜಮಾನ ಪ್ರಾಣಕಂಟಕ ಆಗಿಲ್ಲ, ಅದಕ್ಕೆ ಖುಷಿ ಪಡಿ. ಇನ್ನೂ ಏನು ತೊಂದರೆ ಆಗಿಲ್ಲ, ಭಯ ಬೀಳತಕ್ಕಂಥದ್ದು ಏನೂ ಇಲ್ಲ. ಅಷ್ಟು ಮಾಡಿ ತಾಯಿ. ಆ ಕಾಳಿಕಾಂಬ ದೇವಸ್ಥಾನದಲ್ಲಿ ತಪ್ಪದೆ ಅಷ್ಟಮಿ, ಇಲ್ಲ ಅಂತ ಹೇಳಿದ್ರೆ ಅಮಾವಾಸ್ಯ, ಇಲ್ಲ ಅಂದ್ರೆ ದಶಮಿ, ಇಲ್ಲ ಪೌರ್ಣಮಿ, ಇಲ್ಲ ಪಾಡ್ಯಮಿ, ಇಲ್ಲ ಪ್ರಥಮಿ, ಈ ದಿನಗಳಲ್ಲಿ ಯಾವುದಾದ್ರೂ ಒಂದು ದಿನ ತಪ್ಪದೆ ಆ ದೇವಿಗೆ ಅರಿಶಿಣದ ಅಭಿಷೇಕವನ್ನ ಮಾಡಿಸ್ತಕ್ಕಂಥದ್ದು ಮಾಡಿಸ್ತಾ ಬನ್ನಿ, ಒಳ್ಳೇದಾಗುತ್ತೆ. ಹೋಗಿ. ಶಶಿಕಲಾ ಅವರೇ, ನಿಮ್ಮ ಯಜಮಾನರು ಆದಷ್ಟು ಬೇಗ ವಾಪಸ್ ಬರ್ಲಿ ಅಂತ ನಾವು ಕೂಡ ಹಾರೈಸ್ತೀವಿ. ಧನ್ಯವಾದಗಳು.